ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೆಕ್ಸ್ಟ್ 6 ಮಂತ್ಸ್ 6 ತಿಂಗಳ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಮುಂದೆ ಬರುವ 6 ತಿಂಗಳು ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ರೆ ನಿಮ್ಮ ಲೈಫ್ ನಲ್ಲಿ ನೀವೇನು ಮಾಡಬಹುದು ಅನ್ನುವಂಥ ಒಂದು ಮ್ಯಾಪ್ ಅಟ್ಲೀಸ್ಟ್ ನಿಮ್ಮ ಕೈನಲ್ಲಿ ಇದ್ರೆ ಯು ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ಭವಿಷ್ಯ 6 ತಿಂಗಳ ಬಗ್ಗೆ ನಾನು ರೀಡಿಂಗ್ ನ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಲೈಫ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಬರಲಿದೆ, ಹಾಗೂ ನೀವೇನನ್ನ ತಡಿಬಹುದು. ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ನೀವು ಮುಂಚೆನೆ ತಿಳ್ಕೊಂಡಿದ್ರೆ ಅದನ್ನ ನೀವು ಖಂಡಿತವಾಗ್ಲೂ ಮ್ಯಾನೇಜ್ ಮಾಡ್ಬೋದು. ಒಂದೊಂದು ಕೇಸಸ್ ನಲ್ಲಿ ತಡಿಯಕ್ಕಾಗ್ಲಿಲ್ಲ ಅಂದ್ರೂ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಅದ್ರ ಕುರಿತಾಗಿ ರೀಡಿಂಗ್ ಆಗಿರುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಮೊದಲನೇದು, ಎರಡನೇದು ಹಾಗೂ 3ನೇದು. ನಿಮಗೆ ಯಾವ ಒಂದು ಕಾರ್ಡ್ ಪೈಲ್ ಕನೆಕ್ಟ್ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ನಿಮ್ಮ 6 ಮಂತ್ಸ್ ಹೇಗಿರುತ್ತೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಹೇಗಿದೆ ಎನರ್ಜಿ ಫಾರ್ ನೆಕ್ಸ್ಟ್ 6 ಮಂತ್ಸ್ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿದೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅದಾದ ನಂತರ ಎರಡನೇದು ಹಾಗೂ 3ನೇದನ್ನ ಮಾಡ್ತೇನೆ. ಸೊ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ 6 ತಿಂಗಳು 6 ಮಂತ್ಸ್ ಹೇಗಿರುತ್ತೆ ಹಾಗೂ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಎನರ್ಜಿನ ನಾನು ನಿಮಗೆ ಹೇಳ್ತೀನಿ. 6 ಮಂತ್ಸ್ ಎನರ್ಜಿ ಮತ್ತು ಮೆಸೇಜಸ್ ಏನಾಗಿದೆ, ದೈವದಿಂದ ಏನಿದೆ ಮೆಸೇಜ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸ್ಟ್ರೆಂತ್ ಬಂದಿದೆ ಮತ್ತು 2 ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 10 ಆಫ್ ಪೆಂಟಿಕಲ್ಸ್ ಮತ್ತು 8 ಆಫ್ ವಾಂಡ್ಸ್. ಅದಾದ ನಂತರ 9 ಆಫ್ ವಾಂಡ್ಸ್, 9 ಆಫ್ ಸ್ವೋರ್ಡ್ಸ್, ಹರ್ಮಿಟ್ ಕಾರ್ಡ್. ಔಟ್ಕಮ್ ಬಂದು 3 ಆಫ್ ವಾಂಡ್ಸ್ ಬರ್ತಾ ಇದೆ. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರೋ ರೀಡಿಂಗ್ ಹೇಗಿದೆ ಅಂದ್ರೆ, ಇನಿಷಿಯಲ್ ಮಂತ್ಸ್ ಸ್ಟ್ರೆಂತ್ ಬಂದಿರೋದ್ರಿಂದ ರಿಲೇಟೆಡ್ ಟು ಹೆಲ್ತ್ ಏನು ಕಾಂಪ್ಲಿಕೇಶನ್ಸ್ ನಾನು ನೋಡ್ತಾ ಇಲ್ಲ. ಮತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ 6 ಮಂತ್ಸ್ ಚೆನ್ನಾಗಿದೆ, ನೀವು ಪ್ಲಾನ್ ಮಾಡ್ಬೋದು. ಇನಿಷಿಯಲ್ ಮಂತ್ಸ್ ಅಂದ್ರೆ ಈಗಿಂದ 6 ತಿಂಗಳು ಅಂದ್ರೆ ಬೇಸಿಕ್ಲಿ ಈಗಿಂದ 3 ತಿಂಗಳು ಇನಿಷಿಯಲ್ ಮಂತ್ಸ್ ನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಐ ಆಮ್ ನಾಟ್, ಆಸ್ ಐ ಟೋಲ್ಡ್, 6 ಮಂತ್ಸ್ ನಲ್ಲಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರೋದಿಲ್ಲ. ಆದ್ರೆ ಮೆಂಟಲಿ ಇಮೋಷನಲಿ ಸ್ವಲ್ಪ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ. ಮತ್ತು ಒಂಟಿತನ ಕೂಡ ಕಾಡುತ್ತೆ ಕೆಲವು ತಿಂಗಳುಗಳು ನಿಮಗೆ. ಅಂದ್ರೆ ಯಾರು ಇಲ್ಲ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹಾಗೂ ಏಕಾಂಗಿಯಾಗಿ ಇರ್ಬೇಕು ಅಂತ ಕೂಡ ಕೆಲವು ಸಲ ಅನ್ಸುತ್ತೆ ನಿಮಗೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಹೊಸದಾಗಿರುವಂತಹ ಕನೆಕ್ಷನ್, ಹೊಸದಾಗಿ ಇರುವಂತಹ ಒಂದು ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ರಿಲೇಶನ್ಶಿಪ್ ಕೂಡ ಆಗಿರ್ಬೋದು, ರೊಮ್ಯಾನ್ಸ್ ಕೂಡ ಆಗಿರ್ಬೋದು ನಿಮ್ಮ ಲೈಫ್ ನಲ್ಲಿ. ನೀವೇನಾದ್ರೂ ಸಿಂಗಲ್ ಆಗಿದ್ದೀರಾ ಅಂದ್ರೆ ಯಾರು ಪಾರ್ಟ್ನರ್ ಇಲ್ಲ ನಿಮ್ಮ ಲೈಫ್ ನಲ್ಲಿ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ 2 to 3 ಮಂತ್ಸ್ ನ್ಯೂ ಲವ್. ನೀವ್ ಈಗಾಗ್ಲೇ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅಂದ್ರೂ ಕೂಡ ಬೆಟರ್ಮೆಂಟ್ ಇರುತ್ತೆ, ರಿಲೇಶನ್ಶಿಪ್ ಪ್ರೋಗ್ರೆಸ್ ಆಗುತ್ತೆ. ಬಟ್ ಸಿಂಗಲ್ ಆಗಿರೋರ್ಗೆ ಇದು ಒಳ್ಳೆ ನ್ಯೂಸ್ ಆಗಿದೆ. ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡುವ ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೀಗಿರ್ಬೇಕು, ನನ್ನ ಪಾರ್ಟ್ನರ್ ಈ ತರ ಕಾಣ್ಬೇಕು ಅಂತ. ಸೊ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವ ದೃಷ್ಟಿಕೋನದಲ್ಲಿ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಆ ತರದ ಒಂದು ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ. ಹಾಗೂ ಫೈನಾನ್ಷಿಯಲ್ ಕಂಡೀಷನ್ 3 ತಿಂಗಳ ಒಳಗಡೆನೆ ಇಂಪ್ರೂವ್ ಆಗಬೇಕು. ಬೈ ದ 3rd ಮಂತ್ ಫ್ರಮ್ ನೌ ನಿಮ್ಮ ಫೈನಾನ್ಸ್ ಕೂಡ ಒಂದು ಮಟ್ಟಕ್ಕೆ ಪ್ರೋಗ್ರೆಸ್ ಆಗುತ್ತೆ. ಅಂದ್ರೆ ಏನಾದ್ರೂ ಹೊಸದಾಗಿರುವಂತ ಪ್ರಾಜೆಕ್ಟ್ ನ ಶುರು ಮಾಡ್ಬೇಕಾಗಿದೆ ಅಥವಾ ನೀವೇನೋ ಒಂದು ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ 3rd ಮಂತ್ ನೀವು ಮಾಡಬಹುದು. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಇಲ್ಲೇನ್ ನೋಡ್ತಾ ಇದ್ದೀನಿ ಅಂದ್ರೆ, ಮನೆ ವಿಷಯವಾಗಿ ಏನಾದ್ರು ಮಾಡ್ಬೇಕು ಅಂತ ಇದ್ದೀರಾ, ಮನೆ ವಿಷಯವಾಗಿ ಏನಾದ್ರು ಡಿಸಿಷನ್ಸ್ ನ ತಗೋಬೇಕು ಅಂತ ಇದ್ದೀರಾ ಅಂದ್ರೆ 4th ಮಂತ್ ನಲ್ಲಿ ಅಮೇಝಿಂಗ್ ಆಗಿರುತ್ತೆ ಟೈಮ್. 4ನೇ ತಿಂಗಳು ನೀವು
ಇದನ್ನ ಈ ಒಂದು ನಿಮ್ಮ ಮನೆಯ ವಿಷಯವಾಗಿ, ನಿಮ್ಮ ಫ್ಯಾಮಿಲಿ ವಿಷಯವಾಗಿ, ಮೇ ಬಿ ಫ್ಯಾಮಿಲಿ ಜೊತೆ ಟ್ರಾವೆಲ್ ಇರ್ಬೋದು, ಅಥವಾ ಮನೆ ಕಟ್ಸೋದಿರಬಹುದು, ಅಥವಾ ನಿಮ್ಮ ಮನೇಲಿ ಏನಾದ್ರೂ ಒಂದು ಶುಭವಾಗಿರುವಂತಹ ಒಂದು ಸಮಾರಂಭ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಮದುವೆ ಮಾಡ್ಬೇಕು ಅನ್ನುವಂಥ ಪ್ಲಾನ್ ಇದೆ ಅಂದ್ರೂ ಕೂಡ 4th ಮಂತ್ ನೀವು ಇವತ್ತಿಂದ 4ನೇ ತಿಂಗಳು, ಸೊ ಹಾಗೆ ಕೌಂಟ್ ಮಾಡ್ಕೊಂಡು ಹೋಗಿ ನಿಮ್ಗೆ ಗೊತ್ತಾಗತ್ತೆ. ನೀವು ಕೇಳ್ಬೋದು, ಇದೇನಿದು ಈ ತರ ನೀವು ಹೇಳ್ತೀರಾ, ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಟೈಮ್ಲೆಸ್ ರೀಡಿಂಗ್ಸ್ ಅಂತ ಹೇಳ್ತೀವಿ, ಟ್ಯಾರೋನ ಟೈಮ್ಲೆಸ್ ರೀಡಿಂಗ್ಸ್ ಅಂತ ಹೇಳ್ತೀವಿ. ನೀವು ನೋಡುವ ಟೈಮ್ ಇಂದ, ಅಂದ್ರೆ ನೀವು ಈಗ ಈ ವರ್ಷ, ಈಗ ನಾನು ಇದು ಒಂದ್ ವರ್ಷ ಆದ್ಮೇಲೆ ನೀವು ಈ ವಿಡಿಯೋ ನಿಮ್ಗೆ ಸಿಕ್ಕಿದೆ ಅಂದ್ರೆ, ನೀವು ಆ ಟೈಮ್ ಇಂದಾನೇ ಇದನ್ನ ಕನೆಕ್ಟ್ ಮಾಡ್ಕೋಬೇಕು ನಿಮ್ ಲೈಫ್ ನಲ್ಲಿ. ಸೊ ಇದೊಂಥರ ಟೈಮ್ಲೆಸ್ ಅಂಡ್ ಎಂಡ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ಸೊ ನೀವು ನೋಡುವ ಟೈಮ್ ಇಂದಾನೇ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗುತ್ತೆ. ನಾನು ಇದು 1 ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದ್ದೀನ ಅಥವಾ 1 ವರ್ಷದ ಹಿಂದೆ ಅಪ್ಲೋಡ್ ಮಾಡಿದ್ದಾನೆ, ಅದು ಮ್ಯಾಟರ್ ಆಗೋದಿಲ್ಲ. ಐ ಹೋಪ್ ಯು ಗಾಟ್ ಅ ಕ್ಲಾರಿಟಿ. ಸೊ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬ್ಲೆಸ್ಸಿಂಗ್ಸ್ ಚೆನ್ನಾಗಿದೆ. ಫಸ್ಟ್ 4 months ಇಸ್ ಅಮೇಝಿಂಗ್ ಫಾರ್ ಯು. ನಾನು ಒಳ್ಳೊಳ್ಳೆ ಗುಡ್ ನ್ಯೂಸ್ ನೀವು ನೋಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಹಾಗೂ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದನ್ನ ಫೇಸ್ ಮಾಡ್ತೀರಾ. ಅಡ್ಡಿ ಆತಂಕಗಳು ಬಂದ್ರು ಕೂಡ, ಚಾಲೆಂಜ್ ಬಂದ್ರು ಕೂಡ ಅದನ್ನ ನೀವು ತುಂಬಾನೇ ಈಸಿಯಾಗಿ ಫ್ಲೋನಲ್ಲಿ ತಗೊಂಡು ಹೋಗ್ತೀರಾ. ಅದನ್ನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಶ್ಯೂಸ್ನು ಕೂಡ ತುಂಬಾನೇ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಟ್ರೆಸ್ ಕೂಡ ಇರುತ್ತೆ. 5ನೇ ತಿಂಗಳು ಸ್ವಲ್ಪ ಇಶ್ಯೂಸ್ ಶುರು ಆಗುತ್ತೆ. ಓಕೆ, 5ನೇ ತಿಂಗಳು ವರ್ಕ್ ಸ್ಟ್ರೆಸ್ ಇರಬಹುದು, ಅಥವಾ ನಿಮ್ಮ ಮೇಲೇನೆ ಎಲ್ಲ ಹೊರೆ ಹಾಕುವಂತ ಒಂದು ವಿಷಯ ಆಗಬಹುದು, ಅತಿಯಾದ ರೆಸ್ಪಾನ್ಸಿಬಿಲಿಟೀಸ್ ಆಗ್ಬೋದು, ಮತ್ತು ನಿದ್ದೆ ಕಮ್ಮಿ ಆಗೋದು, ನಿದ್ದೆಯಿಂದ ನಿಮ್ಗೆ ಒಂದು ರೀತಿಯಾದ ನಿದ್ದೆ ಇಲ್ಲದೆ ಇರುವಂತಹ ಒಂದು ವಿಷಯ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಆ ತರದ ಒಂದು ಸ್ಟ್ರೆಸ್ ಸಿಚುವೇಶನ್ಗೆ ಒಳಗಾಗ್ತೀರಾ. ಸೊ ಹುಷಾರಾಗಿರಿ. ಆ 4ನೇ ತಿಂಗಳಿದೆ ಅಲ್ಲ, ಬಿಕಾಸ್ ತುಂಬಾ ನಡೀತಾ ಇರುತ್ತೆ ನಿಮ್ ಲೈಫ್ ನಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು, ತಲೆಯಲ್ಲಿ ತೀರಾನೇ ವಿಷಯಗಳು ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಮೆಂಟಲ್ ಅಂಡ್ ಇಮೋಷನಲ್ ಪೀಸ್ ಹೋಗ್ಬಿಡುತ್ತೆ. ಮತ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತಾರೆ. ನಿಮ್ಮಿಂದ ಜನ ಅತಿಯಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಅದೇ ನಿಮ್ಗೆ ನೋವು ಕೊಡುತ್ತೆ. ಅಂದ್ರೆ ಇವ್ರು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಎಲ್ಲಾ ಹೊರೆನೂ ಹಾಕ್ಬಿಡ್ತಾರೆ. ಅದು ನಿಮ್ಗೆ ಬರ್ಡನ್ ಆಗೋಗುತ್ತೆ. ಅದೊಂದು ಪ್ರಾಬ್ಲಮ್ ಇದೆ ಈ ರೀಡಿಂಗ್ ನಲ್ಲಿ, ಅದನ್ನೇ ನಾನು ನೋಡ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ನಿಮ್ಗೆ ಯಾವಾಗ ಜಾಸ್ತಿ ಮಾಡ್ತಾ ಇದ್ದೀನಿ ಅನ್ನಿಸ್ತಿದೆ, ನಿಮಗೆ ಅತಿಯಾಗಿ ನೀವು ನೀವೇ ತ್ಯಾಗದ ಒಂದು ಪರಿಸ್ಥಿತಿಗೆ ನೀವು ತಗೊಳ್ತಾ ಇದ್ದೀರಾ ಅಂದಾಗ, ಅಲ್ಲಿ ಒಂದು ಬ್ರೇಕ್ ಅಂತೂ ಖಂಡಿತವಾಗ್ಲೂ ಹಾಕ್ಬೇಕಾಗತ್ತೆ. ಮತ್ತು ಒಂಟಿತನ ಯಾಕೆ ಕಾಡುತ್ತೆ ಅಂದ್ರೆ, ನಿಮ್ಗ ಅನ್ಸುತ್ತೆ ಜನ ಯೂಸ್ ಮಾಡ್ಕೊಳ್ತಾ ಇದಾರೆ, ಜನ ಅವ್ರಿಗೆ ಬೇಕಾದಾಗ ಬರ್ತಾರೆ, ಅವ್ರಿಗೆ ಹೆಲ್ಪ್ ಬೇಕಾದಾಗ ಬರ್ತಾರೆ, ಅಪ್ರೋಚ್ ಆಗ್ತಾರೆ. ಸೊ ಅವ್ರು ಬೇಕು ಅಂದಾಗ ಆ ಸಪೋರ್ಟ್ ನಿಮ್ಗೆ ಅವರಿಂದ ಸಿಗಲ್ಲ. ಅವ್ರಿಗೆ ನೀವು ಬೇಕು ಅಂದಾಗ ಅವರು ಜಸ್ಟ್ ಕೇಳ್ಬಿಡ್ತಾರೆ. ಕೇಳಿದ ತಕ್ಷಣ ಮಾಡೂ ಬಿಡ್ಬೇಕು ನೀವು, ಇಲ್ಲ ಅಂದ್ರೆ ಅವರಿಗೆ ಕೋಪ ಬರುತ್ತೆ. ಸೊ ಅದರಿಂದ ಕೂಡ ನೀವು ಜನರಿಂದ ಸ್ವಲ್ಪ ದೂರ ಆಗ್ತೀರಾ 5 ಮತ್ತು 6ನೇ ತಿಂಗಳು. ಬಟ್ ಆದ್ರೂ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮಲ್ಲಿ ಆ ತರದ್ ಒಂದು ಗುಣ ಇದೆ. ನೀವ್ ಯಾವ್ದನ್ನು ಮನಸ್ಸಿಗೆ ಹಚ್ಕೊಂಡು ನೋವು ಅನುಭವಿಸೋದೆಲ್ಲ ಮಾಡೋದಿಲ್ಲ. ಜನರ ಸ್ವಭಾವ ಆಗಿದೆ ಅಂತ ಒಂದು ದೊಡ್ಡತನವನ್ನ ತೋರಿಸ್ತೀರಾ ಆ ಒಂದು ವಿಷಯವಾಗಿ ನಾವ್ ನೋಡಕ್ ಹೋದ್ರೆ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕಿ ಅಂದ್ರೆ, ಐ ಆಮ್ ಸ್ಟ್ರಾಂಗ್ ಅಂಡ್ ಐ ವಿಲ್ ಟೇಕ್ ರೈಟ್ ಡಿಸಿಷನ್ಸ್ ಇನ್ ಮೈ ಲೈಫ್. ಐ ಕ್ಲೇಮ್ ಹ್ಯಾಪಿನೆಸ್ ಇನ್ ಮೈ ಲೈಫ್. ಐ ವಿಲ್ ಪುಟ್ ಮೈ ಸೆಲ್ಫ್ ಆಸ್ ಫಸ್ಟ್ ಇನ್ ಮೈ ಲೈಫ್ ಅಂತ ಕ್ಲೇಮ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ. ಕಂಪ್ಲೀಷನ್ ಬಂದಿರೋದ್ರಿಂದ 6ನೇ ತಿಂಗಳು ಏನಾಗುತ್ತೆ ಅಂದ್ರೆ, ಒಂದು ಕೆಟ್ಟದಾಗಿರುವಂತ ಪರಿಸ್ಥಿತಿನ ನೀವು ಎಂಡ್ ಮಾಡ್ತೀರಾ ನಿಮ್ ಲೈಫ್ ನಲ್ಲಿ. ಅಂದ್ರೆ ಅದೊಂದು ಎಂಡಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದೇ ಒಂದು ಕೆಟ್ಟ ಟೈಮು ಕೂಡ ಎಂಡ್ ಆಗುತ್ತೆ. ಸೊ ಅದು ಯಾವಾಗ್ಲೂ ನಮ್ ಬಳಿನೇ ಇರೋದಿಲ್ಲ. ಏನೇ ನೋವಿರ್ಬೋದು, ಏನೇ ಕಷ್ಟಗಳಿರ್ಬೋದು. ಸೊ 6ನೇ ತಿಂಗಳಲ್ಲಿ ನೀವೇನಾದ್ರೂ ದೀರ್ಘವಾಗಿ ಪ್ರಾಬ್ಲಮ್ಸ್ ನ ಅನುಭವಿಸ್ತಿದ್ದೀರಾ ರಿಲೇಟೆಡ್ ಟು ಎನಿಥಿಂಗ್, ಎನಿ ಏರಿಯಾ ಆಫ್ ಯೋರ್ ಲೈಫ್, 6ನೇ ತಿಂಗಳಲ್ಲಿ ಅದು ಎಂಡ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ, ಸೈಕಲ್ ಎಂಡ್ ಆಗುತ್ತೆ. ಸೊ ಇದು ಯಾವುದೇ ಏರಿಯಾಗೂ ನೀವು ಕನೆಕ್ಟ್ ಮಾಡ್ಬೋದು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ವಿಷಯದಲ್ಲಿ ನರಳುತ್ತಿರ್ತಾರೆ. ಆ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ 6th ಮಂತ್ ಅಲ್ಲಿ ಎಂಡ್ ಆಗುತ್ತೆ. ಹಾಗೂ ನಿಮ್ಗೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಐ ಆಮ್ ಬ್ಲೆಸ್ಡ್ ಫ್ರಮ್ ಮೈ ಡಿವೈನ್ ಗಾಡ್. ನೀವು ಯಾವ ದೈವನ ನಂಬ್ತೀರಾ, ಯಾವ ದೇವರನ್ನ ನಂಬ್ತೀರಾ, ಕಮೆಂಟ್ ನಲ್ಲಿ ಹಾಕಿ. ಐ ಆಮ್ ಬ್ಲೆಸ್ಡ್ ಬೈ ಗಾಡ್. ಯಾವ ದೇವ್ರು, ಅದು ಯಾವ ದೇವರಾದ್ರೂ ಆಗಿರ್ಬೋದು, ಶಿವ ಅಥವಾ ಗಣೇಶ ಅಥವಾ ಸಾಯಿಬಾಬಾ. ಐ ಆಮ್ ಬ್ಲೆಸ್ಡ್ ಬೈ ದಿಸ್ ಗಾಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್
ಆ ತರದ್ ಒಂದು ಪ್ರೊಟೆಕ್ಷನ್ ಇದೆ ಹಾಗೂ ಬ್ಲೆಸ್ಸಿಂಗ್ಸ್ ಇದೆ, ಹಾಗೂ ನಿಮ್ಮ ಪ್ರಾಬ್ಲಮ್ ನ ಅವ್ರು ನೋಡ್ತಾನೆ ಇದ್ದಾರೆ. ಹಾಗೂ ಇದಕ್ಕೆ ಅವರು ಯಾರು ನಿಮಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ನಿಮ್ಮ ದೇವ್ರು, ನೀವು ನಂಬೋ ದೇವ್ರು ಸಪೋರ್ಟ್ ಮಾಡ್ತಿರ್ತಾರೆ. ನಿಮ್ಮ ಬೆನ್ ಹಿಂದೆ ಅವ್ರು ಇದ್ದಾರೆ. ಹಾಗೂ ನಿಮ್ಮನ್ನ ಎಷ್ಟೋ ಬಾರಿ ಕನೆಕ್ಟ್ ಕೂಡ ಆಗಿದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆ. ಮೇ ಬಿ ಪೂಜೆ ಮಾಡುವಾಗ ಆಗಿರ್ಬೋದು ಅಥವಾ ನಿದ್ದೆ ಮಾಡುವಾಗ ಆಗಿರ್ಬೋದು, ಅವರ ಒಂದು ಎನರ್ಜಿ ಅಥವಾ ಅವ್ರ ಒಂದು ಆರ ನಿಮ್ಮ ಬಳಿ ಇದೆ ಅನ್ಸುತ್ತೆ. ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಖಂಡಿತವಾಗ್ಲೂ ಮಾಡಿದೀರಾ ಅಂದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಯು ಆರ್ ಅ ಬ್ಯೂಟಿಫುಲ್ ಸೋಲ್. ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ಆದ್ರೆ ಖಂಡಿತ ಜನರ ಗುಣನೇ ಹಾಗೆ ಅಲ್ವಾ, ಏನು ಮಾಡಕ್ಕಾಗಲ್ಲ, ಅವ್ರನ್ನ ಬದಲಾಯಿಸಕ್ ಆಗಲ್ಲ. ಬಟ್ ದಟ್ಸ್ ಓಕೆ. ನಿಮ್ ಲೈಫ್ ಚೆನ್ನಾಗೇ ಇದೆ, ಚೆನ್ನಾಗಿರುತ್ತೆ. ಅಂಡ್ ದಟ್ಸ್ ಹೌ ಯೋರ್ ರೀಡಿಂಗ್ ಇಸ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಕಾರ್ಡ್ ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ 6 months, ನೆಕ್ಸ್ಟ್ 6 months, ಮುಂದಿನ 6 ತಿಂಗಳು ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ. ಹಾಗೂ ದೈವದಿಂದ ಮೆಸೇಜಸ್ ಏನಾಗಿದೆ, ನೀವು ನಂಬುವ ದೇವರಿಂದ ಏನ್ ಮೆಸೇಜಸ್ ಇದೆ, ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. So 6 months, how it is for you. You're getting a lot of messages. Moon ಬರ್ತಾ ಇದೆ, Hermit card, ಅದಾದ ನಂತರ 5 of Pentacles ಮತ್ತು ಡೆತ್ ಕಾರ್ಡ್ ಬಂದಿದೆ. ಸೊ ಮೂನ್, ಡೆತ್, ಮೇಜರ್ ಆರ್ಕನ ಕಾರ್ಡ್ಸ್ ಬಂದಿದೆ ನಿಮಗೆ. ಮತ್ತು 2 of Swords ಬಂದಿದೆ. ಅದಾದ ನಂತರ 4 of Pentacles. ಸೊ ಸ್ಲೋ ಗ್ರೋತ್ ಅಂತ ನಾನು ಹೇಳ್ತೀನಿ. ಸ್ಲೋ ಗ್ರೋತ್ ಇದೆ ಲೈಫ್ ನಲ್ಲಿ. ಕಿಂಗ್ ಆಫ್ ಪೆಂಟಿಕಲ್ಸ್. ಈಗ ನಿಧಾನವೇ ಪ್ರಧಾನ ಅಂತೀವಲ್ಲ, ಹಾಗೆಯೇ ನಿಮ್ಮ 6 months ಇರುತ್ತೆ. ನೀವು ಎಲ್ಲಾ ನಿಧಾನಕ್ಕೆ ಹೋಗ್ತಾ ಇದೆಯಲ್ಲಪ್ಪ, ಏನಿದು ಅಂತ ತಲೆ ಕೆಡಿಸ್ಕೋಬಹುದು. ಆದ್ರೆ ಅಚಾನಕ್ಕಾಗಿ ನಿಮ್ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚೇಂಜ್ ಆಗುತ್ತೆ. ಅವಾಗ ನೀವು ಏನೆಲ್ಲ ಬಂದ್ಬಿಡ್ತಪ್ಪ ನನ್ನ ಲೈಫಲ್ಲಿ ಅಂತ ನಿಮ್ಗೆ ಖುಷಿ ಆಗತ್ತೆ. ಸೊ ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡ್ತೀರಾ. ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಷ್ಟೇ ಒಳ್ಳೆ ಚೇಂಜಸ್ನು ನೀವು ನೋಡ್ತೀರಾ ಅಂತ ಹೇಳ್ತೀನಿ. ದೇವರಿಂದ ಏನಿದೆ ಮೆಸೇಜಸ್ ನಾನೆಲ್ಲವನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಕವರಿ ಕಾರ್ಡ್ ಬಂದಿದೆ, ಕಾಂಪ್ಲಿಸೆನ್ಸಿ ಕಾರ್ಡ್ ಬಂದಿದೆ. ಓಕೆ, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು. ಮೂನ್ ಕಾರ್ಡ್ ಬಂದಿರೋದ್ರಿಂದ 6 months ನಲ್ಲಿ ಫಸ್ಟ್ ಮಂತ್ ಒಂದು ಒಂಟಿಯಾಗಿದ್ದೀರಾ, ಹಾಗೂ ಮೂಡ್ ಸ್ವಿಂಗ್ಸ್ ಇದೆ, ಡಿಪ್ರೆಸ್ಡ್ ಆಗಿದ್ದೀರಾ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಹಾಗೂ ನೋವು ಅನುಭವಿಸ್ತಿದ್ದೀರಾ ಒಂಟಿಯಾಗಿ. ಆ ಪ್ರಾಬ್ಲಮ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಆ ಥರ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ. ಮತ್ತು ಯಾರು ಸಪೋರ್ಟಿವ್ ಇಲ್ಲ ಅನ್ನುವಂಥ ಒಂದು ಅನುಭವ ಕೂಡ ನಿಮಗೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮತ್ತು ಏನೇ ಆದ್ರೂ ಕೂಡ, ಯಾರೇ ಜನ ಎಂಥವ್ರೇ ಬಂದ್ರು ಕೂಡ ನಿಮ್ಗೆ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಯು ಆರ್ ಸ್ಟ್ರಗ್ಲಿಂಗ್ ಇನ್ ಸೈಡ್. ಹರ್ಮಿಟ್ ಬಂದಿರೋದ್ರಿಂದ ದಟ್ಸ್ ಓಕೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ಹೀಲ್ ಆಗ್ಬೇಕಾಗತ್ತೆ, ಟೈಮ್ ತಗೊಳುತ್ತೆ. ಎಲ್ಲದಕ್ಕೂ ಅದರದೇ ಆದ ಟೈಮ್ ತಗೊಳುತ್ತೆ. ನೀವ್ ಇವಾಗ ಏನಾಗಿದ್ದೀರಾ ಅಂದ್ರೆ ನೋವಲ್ಲಿದ್ದೀರಾ. ನೋವಲ್ಲಿರುವಾಗ ನಾನು ಸರಿ ಹೋಗ್ಬೇಕು ಅನ್ನುವ ಒಂದು ದೃಷ್ಟಿಕೋನ ಇರೋದು ಒಳ್ಳೇದೇನೆ, ಆದ್ರೆ ಅದಕ್ಕೂ ಅದರದೇ ಆದ ಟೈಮ್ ಹಿಡಿಯತ್ತೆ. ಸೊ ನೀವು ಕೂಡ ಬ್ರೇಕ್ ತಗೊಳ್ಳಿ. ದಟ್ಸ್ ಓಕೆ. ನೀವೇನನ್ನು ರಶ್ ನಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. ಬಿಕಾಸ್ 4 months ಇದೆಯಲ್ಲ, ಫ್ರಮ್ ನೌ 4 months ವಿಲ್ ಬಿ ಸ್ಲೋ. ಸೊ ನಿಧಾನವಾಗೇ ಇರುತ್ತೆ. ಸೊ ನೀವು ಆ ಡೈಲಿ ಆಕ್ಟಿವಿಟೀಸ್ ನ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ತಾ ಇದೆ ಅಂದ್ರೂ ಬೆಸ್ಟ್ ಫಾರ್ ಯು. ಇವಾಗ ನೀವು ನಿದ್ದೆ ಸರಿಯಾಗಿ ಮಾಡ್ತಾ ಇದ್ದೀರಾ, ಊಟ ಸರಿಯಾಗಿ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೊಳ್ತಾ ಇದ್ದೀರಾ, ನಿಮ್ಮ ಹೆಲ್ತ್ ನ ಸರಿಯಾಗಿ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಲೈಫ್ ಏನಿದೆ, ನೀವು ಯಾವ ರೀತಿ ನಿಮ್ಮ ಫ್ಯಾಮಿಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ, ಅದು ಕೂಡ ಒಂದ್ ಲೆವೆಲ್ಗೆ ನಾನು ಮಾಡಕ್ ಆಗ್ತಾ ಇದೆ, ಅವ್ರ ಜೊತೆ ಮಾತಾಡಕ್ ಆಗ್ತಾ ಇದೆಯೋ ಇಲ್ವೋ, ಆದ್ರೂ ಕೂಡ ಇದೀನಿ ಅವ್ರ ಜೊತೆ ಅನ್ನುವಂಥ ಒಂದು ಭಾವನೆ ನಿಮ್ಗಿದೆ. ಲೈಕ್ ಇಫ್ ಯು ಆರ್ ಏಬಲ್ ಟು ಜಸ್ಟ್ ಡೂ ಹೌ ಮಚ್ ಇಸ್ ಪಾಸಿಬಲ್, ದಟ್ಸ್ ಆಲ್ ಓಕೆ. ಬಿಕಾಸ್ ಹರ್ಮಿಟ್ ಅನ್ನೋದು ಹಾಗೇನೆ. ಹರ್ಮಿಟ್ ಮತ್ತು ಮೂನ್ ಬಂದಾಗ ಏನಾಗುತ್ತೆ ಅಂದ್ರೆ,
ಎಲ್ಲ ಇದ್ರೂನು ಏನು ಇಲ್ಲ ಅನ್ನುವಂತ ಅನುಭವ ಆಗತ್ತೆ. ಮತ್ತು ನಿಮಗ್ ಬೇಕಾಗಿರೋದು ನಿಮಗೆ ಸಿಗದೆ ಇರೋದ್ರಿಂದ ಅದು ನಿಮ್ಗೆ ಹತಾಶೆಗೆ ತಳ್ಳಿದೆ. ಅಂಡ್ ದಟ್ಸ್ ಓಕೆ. 5 of Pentacles, ಲಾಸ್, ಪೇನ್ ಅಂಡ್ ಸ್ಟ್ರೆಸ್ ಕೂಡ ಇದೆ. ಸೊ ನಾನು ಜಾಸ್ತಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಇಮೋಷನಲ್ ಪೇನ್ ಇದೆ ಮತ್ತು ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಕೂಡ ಇದೆ, ಎರಡೂ ಇದೆ. ಅದರಿಂದ ಏನಾಗ್ತಾ ಇದೆ, ನಿಮ್ಗೆ ರಿಕವರಿ ಟೈಮ್ ಜಾಸ್ತಿನೇ ಇದೆ. ಡೆತ್ ಬಂದಿರೋದ್ರಿಂದ ಎಂಡಿಂಗ್ ಆಫ್ ಬ್ಯಾಡ್ ಸೈಕಲ್ ಅಂತ ಹೇಳ್ತೀವಿ. ಸೊ ಕಷ್ಟ ಖಂಡಿತವಾಗ್ಲೂ 3 ತಿಂಗಳಿದೆ. ಆ ಕಷ್ಟನ ನೀವು ಆಕ್ಸೆಪ್ಟ್ ಮಾಡ್ಬಿಡಿ. ಇಲ್ಲ ಇಲ್ಲ ನಾನ್ ಸರಿ ಮಾಡ್ಕೋತೀನಿ ಅಂತ ನೀವು ಅತಿಯಾಗಿ ನೀವು ಅದನ್ನ ರಿಗ್ರೆಸ್ ಆಗಿ ತಗೊಂಡ್ ಹೋದಾಗ ಏನಾಗುತ್ತೆ ಅಂದ್ರೆ ಬಿದ್ದು ಹೋಗ್ತೀರಾ, ಅಂದ್ರೆ ತಪ್ಪುಗಳ ಮೇಲೆ ತಪ್ಪುಗಳಾಗೋಗುತ್ತೆ. ಸೊ ದಟ್ಸ್ ಓಕೆ. ನಿಮ್ಮ 3 ತಿಂಗಳು ಸ್ಲೋ ಆಗಿದ್ರು ಕೂಡ ನಾನು ಹೇಳ್ದಾಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಈಗ ತುಂಬಾ ಸಾಲ ಮಾಡ್ಕೊಳ್ಳೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ಎಷ್ಟು ನಿಮ್ಗೆ ಆ ಟೈಮ್ ನಲ್ಲಿ ಸರಿ ಅನ್ಸುತ್ತೆ, ಬೇಸಿಕ್ ಆಗಿ ನೀವು ಎಷ್ಟು ಮಾಡ್ಕೊಳಕ್ಕಾಗತ್ತೆ ನಿಮ್ ಲೈಫ್ ನಲ್ಲಿ ಕಂಫರ್ಟ್ ಅಷ್ಟು ಮಾಡ್ಕೊಳ್ಳಿ. ಏನನ್ನು ದುಂದು ವೆಚ್ಚ ಮಾಡಕ್ ಹೋಗ್ಬೇಡಿ. ಬಿಕಾಸ್ 3 months ಇಸ್ ನಾಟ್ ಸೋ ಈಸಿ ಫಾರ್ ಯು. ಮೇ ಬಿ ಜಾಬ್ ಲಾಸ್ ಆಗಿರ್ಬೋದು, ಅಥವಾ ಯಾರು ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ಆತರ ಏನೋ ಒಂದು ಒಟ್ನಲ್ಲಿ ಕಾಡ್ತಾ ಇದೆ ಮನಸ್ಸಿಗೆ ನಿಮ್ಗೆ. ಅದರಿಂದ ನೀವು ಡಿಪ್ರೆಸ್ಡ್ ಆಗಿ ಖಂಡಿತವಾಗ್ಲೂ ಇದೀರಾ. ಡೆತ್ ಇಸ್ ಆಲ್ ಅಬೌಟ್ ಎಂಡಿಂಗ್. ಸೊ ಟೂ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ದಿಸ್ ಇಸ್ ಲೈಕ್ ಅ ಬ್ಲಾಕೇಜ್ ಕಾರ್ಡ್ ಅಂತ ಹೇಳ್ತೀವಿ, ನೋ ಕಾರ್ಡ್ ಅಂತ ಹೇಳ್ತೀವಿ. ದೊಡ್ಡದಾಗಿರುವಂತಹ ಡಿಸಿಷನ್ಸ್ ತಗೊಳ್ಳೋದು, ಏನೋ ಒಂದ್ ಮಾಡ್ಬಿಡ್ತೀನಿ ಅಂತ, ಮೇ ಬಿ ಜಾಬ್ ಚೇಂಜ್ ಮಾಡ್ತೀನಿ, ಜಾಬ್ ಬಿಡ್ತೀನಿ, ಆತರ ಎಲ್ಲ ನೀವು ಒಂದು ರಿಸ್ಕ್ ನ ತಗೊಳಕ್ ಹೋಗ್ಬೇಡಿ. ರಿಸ್ಕ್ ಅನ್ಸುವಂತಹ ವಿಷಯಗಳನ್ನ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅದರಿಂದ ನಿಮ್ಗೆ ಒಳ್ಳೆಯ ಅವಕಾಶಗಳಾಗಿರ್ಬೋದು, ಒಳ್ಳೆಯ ವಿಷಯದ ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಆಗೋದಿಲ್ಲ. ಅಂದ್ರೆ ನೀವು ಅನ್ಕೊಂಡಂಗೆ ಅದು ಆ ರಿಸಲ್ಟ್ ಬರಲ್ಲ. ಸೊ 3 months ಇಸ್ ನಾಟ್ ಯುವರ್ ಟೈಮ್. ಜಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತೇನೆ. 4 of Pentacles ಬಂದಿರೋದ್ರಿಂದ 4th month ಅಲ್ಲಿ ಒಂದು ವಿಷಯವಾಗಿ ನಾನು ಏನ್ ನೋಡ್ತೀನಿ ಅಂದ್ರೆ ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ ಮತ್ತು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಇಮೋಷನಲ್ ಹೆಲ್ತ್ ಪ್ರೋಗ್ರೆಸ್ ಆಗುತ್ತೆ. ಯು ವಿಲ್ ಫೀಲ್ ಬೆಟರ್ ಅಂತ ಹೇಳ್ತೀನಿ ಖಂಡಿತವಾಗ್ಲು. ಬಿಕಾಸ್ ಅರ್ತ್ ಇಸ್ ಆಲ್ ಅಬೌಟ್ ಹೀಲಿಂಗ್. ನೀವು ಎಷ್ಟು ಯೋಗ ಅಥವಾ ಮೆಡಿಟೇಷನ್ ಅಥವಾ ರಿಲ್ಯಾಕ್ಸೇಷನ್ ಅಥವಾ ಬ್ರೀತಿಂಗ್ ಎಕ್ಸರ್ಸೈಸ್ ಅಥವಾ ನಿದ್ದೆ ಸರಿಯಾಗಿ ಮಾಡೋದು, ಊಟ, ಒಳ್ಳೆಯ ಆಹಾರವನ್ನ, ನ್ಯೂಟ್ರಿಷಿಯಸ್ ಫುಡ್ ನ ಸೇವನೆ ಮಾಡೋದು, ಇದೆಲ್ಲ ಮಾಡ್ತೀರಾ, ಅವಾಗ ಯು ವಿಲ್ ಬಿ ಇನ್ ಅ ಬೆಟರ್ ಸ್ಪೇಸ್. ಅಂದ್ರೆ ನಿಮ್ಗೆ ಯಾವಾಗ ನೀವು ನಿಮಗ್ ನೀವೇ ಶಿಕ್ಷೆ ಕೊಟ್ಕೊಳ್ತೀರಾ ಅಂದ್ರೆ ತುಂಬಾ ಜಂಕ್ ತಿನ್ನೋದಾಗಿರ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗೋದಾಗಿರ್ಬೋದು, ಇದೆಲ್ಲ ಚಾನ್ಸಸ್ ಇದೆ 3 months. ಅದಕ್ಕೆ ಹೇಳ್ತಾ ಇದೀನಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಗ್ಗೆ ನಿಮ್ಗೆ ಕೇರ್ ಇರ್ಬೇಕಾಗತ್ತೆ. ಬಿಕಾಸ್ ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ರಿಕವರಿ ಬಂದಿದೆ ಅಂದಾಗ ಏನಾಗುತ್ತೆ ಅಂದ್ರೆ ಪೇನ್ ಅಲ್ಲಿ ಇದೀರಾ, ಗಾಡ್ ಇಸ್ ಹೀಲಿಂಗ್ ಯು. ಸೊ ರೈಟ್ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತ ಕಮೆಂಟ್ ಮಾಡಿ ಅಂದ್ರೆ ಮೈ ಗಾಡ್ ಇಸ್ ಹೀಲಿಂಗ್ ಮೀ. ಅಂದ್ರೆ ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರ ಹೆಸರನ್ನ ಬರೆದು ಮೈ ಗಾಡ್ ಇಸ್ ಹೀಲಿಂಗ್ ಮೀ ಅಂಡ್ ಐ ಆಮ್ ರಿಕವರಿಂಗ್, ಐ ಕ್ಲೇಮ್ ಇಟ್ ಅಂತ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್ ಯು ವಿಲ್ ಬಿ ಹೀಲಿಂಗ್, ಯು ವಿಲ್ ಬಿ ಫೀಲಿಂಗ್ ಬೆಟರ್. ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ 5ನೇ ತಿಂಗಳಲ್ಲಿ ನೀವು ಇನ್ನ ಒಳ್ಳೆಯ ಚೇಂಜಸ್ ನೋಡ್ತೀರಾ. ಮನಿ ಮ್ಯಾಟರ್ಸ್ ಇಂಪ್ರೂವ್ ಆಗುತ್ತೆ, ಒಳ್ಳೆಯ ಕೆಲಸ ಸಿಗುತ್ತೆ. ಈಗ ನೀವು ಜಾಬ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ, ಆಗತ್ತೆ. ಹಾಗೂ ಒಂದು ಸೆಕ್ಯೂರಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿನ ಅನುಭವಿಸ್ತೀರಾ. ಒಂದು ಗ್ರಿಪ್ ಸಿಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ ನಿಮ್ಗೆ ಮನಿ ಮ್ಯಾಟರ್ಸ್ ನಲ್ಲಿ, ವಿಚ್ ಇಸ್ ಅಮೇಝಿಂಗ್. ನಿಮ್ಮ ರಿಲೇಶನ್ಶಿಪ್ಸ್ ಹೀಲ್ ಆಗುತ್ತೆ. ಯು ವಿಲ್ ಬಿ ಇನ್ ಅ ಬೆಟರ್ ಫೀಲ್. ನಿಮ್ಮ ಬಗ್ಗೆ ನಿಮಗೇನೆ ಒಳ್ಳೆ ಫೀಲಿಂಗ್ ಬರೋದಾಗಿರ್ಬೋದು, ಮತ್ತು ಬೇರೆಯವ್ರ ಜೊತೆ ಮಿಂಗಲ್ ಆಗೋದು ಅಥವಾ ಬೇರೆಯವ್ರ ಜೊತೆ ಒಳ್ಳೆಯ ಟೈಮ್ ನ ಸ್ಪೆಂಡ್ ಮಾಡುವಂಥದ್ದು, ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಈ ತರ ಎಲ್ಲ ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತೆ. 6 of Cups ಬಂದಿರೋದ್ರಿಂದ ನೀವು ಇಷ್ಟಪಡುವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಬೇಸಿಕ್ಲಿ ನೀವು ಪೀಸ್ ಆಫ್ ಮೈಂಡ್ ನಲ್ಲಿ ಇರ್ತೀರಾ. ಯು ವಿಲ್ ಫೀಲ್ ಅಮೇಝಿಂಗ್ ಅಬೌಟ್ ಯುವರ್ ಲೈಫ್. 5th and 6th month. 4th month ಅಲ್ಲಿ ರಿಕವರಿ ಆಗುತ್ತೆ. 5th and 6th month ಈಸ್ ಅಮೇಝಿಂಗ್, ಬ್ಲೆಸ್ಡ್ ಮಂತ್ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಎಂಪ್ರೆಸ್ ಬಂದಿದೆ. ಇನ್ನೇನ್ ಬೇಕು ನಿಮ್ಗೆ? ನಾನು ಅದಕ್ಕೆ ಹೇಳಿದ್ದು ನಿಧಾನವೇ ಪ್ರಧಾನ. ನಿಮ್ ಲೈಫ್ ನಲ್ಲಿ ವಿಷಯಗಳು ನಿಧಾನವಾಗೇ ಹೋಗ್ತಾ ಇದೆ, ಆದ್ರೆ ಒಳ್ಳೆ ವಿಷಯಕ್ಕೇನೆ ಅದು ನಡೀತಾ ಇರೋದು. ಸೊ ನೀವೇನಾದ್ರೂ ಒಂದು ವಿಷಯವಾಗಿ ಅಂದ್ರೆ ನನ್ನ ಫ್ಯಾಮಿಲಿ ಲೈಫ್ ಸರಿ ಹೋಗ್ಬೇಕು, ಅಥವಾ ನನ್ನ ಲವ್ ಲೈಫ್ ಸರಿ ಹೋಗ್ಬೇಕು, ನನ್ನ ಮ್ಯಾರಿಡ್ ಲೈಫ್ ಸರಿ ಹೋಗ್ಬೇಕು, ಈ ತರ ಒಂದು ಗೋಲ್ ನ ಇಟ್ಕೊಂಡಿದೀರಾ ಅಂದ್ರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂತೂ ಲವ್ಲಿ ಚೇಂಜಸ್ ನ ನೀವು ನೋಡ್ತೀರಾ, ಮತ್ತು ಪ್ರಾಫಿಟ್ ನೋಡ್ತೀರಾ. ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇದ್ರ ಮಾಡಬಹುದು, ಅಥವಾ ನೀವು ನಾನು ಆಗ್ಲೇ ಹೇಳಿದಾಗೆ
ಏನಾದ್ರು ಒಂದು ಜಾಬ್ ಚೇಂಜ್ ಮಾಡಬೇಕು ಅಥವಾ ಪ್ರಮೋಷನ್ ಕಾಯ್ತಾ ಇದ್ದೀರಾ ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ರಿಲೇಟೆಡ್ ಟು ವರ್ಕ್ ಮಾಡಬಹುದು. ಬಟ್ ಜಸ್ಟ್ ಬಿ ಕೇರ್ಫುಲ್ ಫಾರ್ 3 months. ಸೊ ರೈಟ್ ನಾವ್ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಟೈಮ್. ಇಲ್ಲಿ ನೋಡ್ಬೋದು ಈಕೆ ಅಳ್ತಾ ಇದ್ದಾಳೆ. ಓಕೆ, ಸೊ ಆ ತರ ಇದೆ ನಿಮ್ಮ ಎನರ್ಜಿ. ಸೊ ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ತುಂಬಾನೇ ಒಂಟಿಯಾಗಿರಕ್ ಹೋಗ್ಬೇಡಿ, ಯಾಕಂದ್ರೆ ತೀರಾ ಯಾರು ಬೇಡ ಅಂತ ನೀವು ಶಟ್ ಡೌನ್ ಆಗ್ಬಿಟ್ರೆ ಅದು ಒಂಥರ ಸೂಸೈಡಲ್ ಥಾಟ್ಸ್ನು ಕೊಟ್ಬಿಡತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಜನರ ಜೊತೆ ಆಗೋಷ್ಟು ಇರಿ, ತೀರಾ ಅವಾಯ್ಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದೇ ನಿಮಗೆ ಮುಳುವಾಗ್ಬಹುದು, ಅದೇ ಒಂದು ಪ್ರಾಬ್ಲಮ್ ಆಗ್ಬಹುದು. ಸೊ ದಿಸ್ ವಾಸ್ ದ ಕೈಂಡ್ ಆಫ್ ಡೀಪ್ ರೀಡಿಂಗ್ ಫಾರ್ ಯು. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಯ್ತು ನಾನು ಹೇಳಿದ್ದು ಅಂದ್ರು ನೀವು ನನಗೆ ಫೀಡ್ಬ್ಯಾಕ್ ಕೊಡಬಹುದು. ಬಿಕಾಸ್ ಒಂದೊಂದು ರೀಡಿಂಗ್ ಒಂದೊಂದು ರೀತಿಯಾಗಿರುತ್ತೆ. ಒಬ್ಬೊಬ್ರಿಗೆ ಕನೆಕ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಕನೆಕ್ಟ್ ಆಗೋದಿಲ್ಲ. ಬಟ್ ನಿಮಗೆ ಕನೆಕ್ಟ್ ಆಯ್ತು ಅಂದ್ರೆ ನೀವು ಕಮೆಂಟ್ ಮಾಡಿ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಕಾರ್ಡ್ ಪೈಲ್. ನಿಮ್ಮ 6 months ಹೇಗಿರುತ್ತೆ ಅಂತ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ 6 months ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, 6 months ಯಾವ ಚೇಂಜಸ್ ಆಗುತ್ತೆ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 6 months. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಟೆಂಪರೆನ್ಸ್ ಬರ್ತಾ ಇದೆ ಮತ್ತು ಏಸ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಕಪ್ಸ್, 6 of cups, ಹೆರೋಫಂತ್ ಕಾರ್ಡ್ ಬಂದಿದೆ ಮತ್ತು 2 of cups ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ನಿಮ್ಮ ಸ್ಪ್ರೆಡ್. ಆಕ್ಚುಲಿ ಕೆಲವು ಮೆಸೇಜಸ್ ನೀವು ನಂಬುವ ದೇವರಿಂದ ಏನಿದೆ ಅದನ್ನು ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ವರ್ಕಹಾಲಿಕ್ ಮತ್ತು ಅಬಂಡೆನ್ಸ್. ಓಕೆ, ಕ್ವೀನ್, ಕಿಂಗ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಮತ್ತೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಇವೆರಡೂ ಕಾರ್ಡ್ ಇದೆ. ಇದರ ಅರ್ಥ ಏನಂದ್ರೆ ನಿಮ್ಮ ಫೈನಾನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯವಾಗಿ ನೀವೇನಾದ್ರೂ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ಅಂದ್ರೆ, ನಿಮ್ಗೆ ದಾರಿನೇ ಇಲ್ಲ, ಏನಪ್ಪಾ ಹೀಗಾಗಿದೆ ಅಂತ ಏನಾದ್ರೂ ಒಂದು ಸ್ಟಕ್ ಫೀಲ್ ಬಂದಿದೆ ಅಂದ್ರೆ ಆ ಒಂದು ವಿಷಯ ನೀವು ತಲೆಯಿಂದ ತೆಗೆದು ಹಾಕಿ. ಬಿಕಾಸ್ 6th month ನಲ್ಲಿ ನೀವು ಒಂಥರ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತೀರಾ. ಏನಾದ್ರೂ ಒಂದು ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಥವಾ ಅಪಾರ್ಟ್ಮೆಂಟ್ ತಗೋಬೇಕು ಅಥವಾ ಹಣದ ವಿಷಯವಾಗಿ ಏನಾದ್ರೂ ಡಿಸಿಷನ್ ತಗೋಬೇಕು ಅಂತ ಇದ್ದೀರಾ, ಏನಾದ್ರು ನೀವು ತಗೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ದೊಡ್ಡದಾಗಿರುವಂತದ್ದು ಏನೋ ತಗೋಬೇಕು ಅನ್ನೋ ಆಸೆ ಇದೆ ಅಂದ್ರೆ 6 months ನಲ್ಲೇ ಪರಿಪೂರ್ಣವಾಗುತ್ತೆ. ಅಂದ್ರೆ ಅದು ನೀವು ಆ ಗೋಲ್ ನ ರೀಚ್ ಮಾಡ್ತೀರಾ. ರಿಲೇಟೆಡ್ ಟು ಯೋರ್ ಫೈನಾನ್ಸ್, ರಿಲೇಟೆಡ್ ಟು ಪರ್ಚೇಸ್, ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಅದು ಕೂಡ ಖಂಡಿತವಾಗ್ಲೂ ಆಗುತ್ತೆ, ಅದು ಪೂರಕವಾಗಿ ಆಗುತ್ತೆ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನ್ ಹಾಕ್ಬೇಕು ಅಂದ್ರೆ, ಬಿಕಾಸ್ ನಿಮ್ಗೆ ಆ ತರದ್ ಬೆಸ್ಟ್ ಕಾರ್ಡ್ ಬಂದಿದೆ. ಮನಿ ಇಸ್ ಫ್ಲೋಯಿಂಗ್ ಇನ್ ಮೈ ಲೈಫ್ ಅಂಡ್ ಐ ವಿಶ್ ಟು ಹ್ಯಾವ್. ನಿಮ್ಗೆ ಏನೇನು ವಿಶಸ್ ಇದೆ ತಗೊಳ್ಳೋಕೆ, ಏನೇನು ಆಸೆಗಳಿದೆ ಕೊಂಡ್ಕೊಳ್ಳೋಕೆ, ಅದನ್ನ ನೀವು ಕಮೆಂಟ್ ನಲ್ಲಿ ಹಾಕಿ. ಐ ವಿಶ್ ಟು ಹ್ಯಾವ್ ಮೈ ಓನ್ ಹೌಸ್, ಐ ವಿಶ್ ಟು ಬೈ ದಿಸ್, ಏನಾದ್ರೂ ಐ ವಿಶ್ ಟು ಬೈ ಅ ಕಾರ್. ಯಾವ್ದು ಏನ್ ತಗೋಬೇಕು ಅಂತ ಇದೀರ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿ. ಐಫೋನ್ ತಗೋಬೇಕು ಅಂತ, ಯಾಕಂದ್ರೆ ನೀವು ತಗೊಳ್ತೀರಾ 6 months ನಲ್ಲಿ, ಆ ತರದ್ ಒಂದು ಅವಕಾಶ ನಿಮ್ಗೆ ಬರುತ್ತೆ. ಆ ತರದ್ ಒಂದು ಮನಿ ಸ್ಟೆಬಿಲಿಟಿನೂ ಆಗುತ್ತೆ ನಿಮ್ಗೆ. ಅಂದ್ರೆ ಆತರ ಈಗ ಒಂದು ಲಕ್ಸುರಿ ಲೈಫ್ ನಲ್ಲಿ ನಾವು ನೋಡ್ತಿದೀವಿ ಅಥವಾ ಏನೋ ತಗೊಳಕ್ ಹೋಗ್ತೀವಿ, ಲಕ್ಸುರಿ ಐಟಮ್ ನ ತಗೋತೀವಿ ಅಂದ್ರೆ ನಮ್ಗೆ ದುಡ್ಡು ಇರುತ್ತೆ, ನಾವ್ ಅವಾಗ್ಲೇನೆ ಆ ತರದ್ ಒಂದು ಐಟಮ್ ನ ತಗೊಳ್ಳೋದು. ಇಲ್ಲ ಅಂದ್ರೆ ಇವಾಗ ನಮ್ಗೆ ಊಟಕ್ಕೆ ಪ್ರಾಬ್ಲಮ್ ಇದೆ ಅಂದ್ರೆ ಅಂತದಕ್ಕೆಲ್ಲ ನಾವು ಹೋಗಲ್ಲ ಅಲ್ವಾ. ಸೊ ನಿಮಗೆ ಹೇಗಿದೆ ಅಂದ್ರೆ ಜಸ್ಟ್ ವಿಂಡ್ ಫಾಲ್ ಆಫ್ ಮನಿ. ಸೊ ಲೈಕ್ ದಿಸ್, ಈ ತರದ್ ಒಂದು ಅಮೇಸಿಂಗ್ ಆಪರ್ಚುನಿಟಿ ಬರುತ್ತೆ, ಅದರಿಂದ ನೀವು ಆ ಒಂದು ಕಂಫರ್ಟ್ ಲೆವೆಲ್ಗೆ ಹೋಗ್ತೀರಾ. ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಮೋಷನಲಿ ಕೂಡ ಒಳ್ಳೊಳ್ಳೆ ಡಿಸಿಷನ್ಸ್ ನ ತಗೊಳ್ತೀರಾ.
ಮತ್ತು ನೀವು ತುಂಬಾ ಬೆಸ್ಟ್ ಆಗಿರುವಂತಹ ಬೌಂಡ್ರೀಸ್ ನ ಸೆಟ್ ಮಾಡಿದೀರಾ. ಜನರನ್ನ ಎಲ್ಲಿ ಇಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಎಷ್ಟು ಮಾತಾಡ್ಬೇಕು ಜನರ ಜೊತೆ, ಹೇಗೆ ನಡ್ಕೋಬೇಕು, ಹಾಗೂ ಯಾರು ಟಾಕ್ಸಿಕ್ ಇದಾರೆ, ಯಾರು ಹೆಲ್ದಿ ಆಗಿದ್ದಾರೆ ನಿಮಗೆ, ಅದೆಲ್ಲ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಅದರಿಂದ ನಿಮ್ಗೆ ಇಮೋಷನಲ್ ಅಂಡ್ ಮೆಂಟಲ್ ಪೀಸ್ ಕೂಡ ಇದೆ. ಟೆಂಪರೆನ್ಸ್ ಬಂದಿರೋದ್ರಿಂದ ಯಾವುದೇ ರೀತಿಯಾದ ಆ ತರದ ಡಿಸಿಷನ್ಸ್ ನೀವು ತಗೊಳ್ಳೋದಿಲ್ಲ. ತುಂಬಾ ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ಎಲ್ಲವನ್ನು ಪರಿಶೀಲಿಸಿಕೊಂಡು ನೀವು ಡಿಸಿಷನ್ಸ್ ನ ತಗೊಳ್ತೀರಾ, ವಿಚ್ ಇಸ್ ಗುಡ್ ಫಾರ್ ಯು. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಆಲ್ಸೋ ನೀವು ಇಂಪಾರ್ಟೆಂಟ್ ಡಿಸಿಷನ್ಸ್ ನ ತಗೊಳ್ತೀರಾ. ನ್ಯೂ ಸ್ಟಾರ್ಟ್ ಅಂತ ಹೇಳ್ತೀವಿ, ನ್ಯೂ ಚೇಂಜ್ ಅಂತ ಹೇಳ್ತೀವಿ. ಆ ತರದ ಒಂದು ಒಳ್ಳೆಯ ಸಿಚುವೇಶನ್ ನೀವು ಅನುಭವಿಸ್ತೀರಾ. ಮತ್ತು ಏನಾದ್ರೂ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಈ ತಿಂಗಳಿಂದಾನೇ, ಅಂದ್ರೆ ಇವಾಗಿಂದ 6 months ರಿಲೇಟೆಡ್ ಟು ಮನಿ ಆಲ್ಸೋ ತುಂಬಾ ಚೆನ್ನಾಗಿದೆ ಟೈಮ್. ನೀವೇನಾದ್ರೂ ಮನಿ ರಿಲೇಟೆಡ್ ಆಗಿರುವಂತಹ ಡಿಸಿಷನ್ಸ್ ನ ತಗೋಬೇಕು, ಅಥವಾ ಶೇರ್ ಮಾರ್ಕೆಟ್ ದುಡ್ಡು ಹಾಕ್ಬೇಕು, ಅಥವಾ ಗೋಲ್ಡ್ ತಗೋಬೇಕು ಅಂತ ಇದೀರಾ, ಎಸ್, ಗೋ ಫಾರ್ ಇಟ್. ರೈಟ್ ಟೈಮ್ ಟು ಇನ್ವೆಸ್ಟ್ ಆನ್ ಗೋಲ್ಡ್. ಯಾಕಂದ್ರೆ ನೀವು ತಗೊಳ್ತೀರಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಳ್ಳೊಳ್ಳೆ ರಿಲೇಶನ್ಶಿಪ್ಸ್ ನಿಮ್ ಲೈಫ್ ನಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಂದ್ರೆ ಹೊಸದಾಗಿರುವಂತ ಫ್ರೆಂಡ್ಶಿಪ್ ನೀವು ನೋಡ್ತೀರಾ, ಹಾಗೂ ರಿಲೇಟಿವ್ಸ್ ಜೊತೆ ಒಳ್ಳೆ ಬಾಂಡಿಂಗ್ ಇರುತ್ತೆ. ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ. ನಿಮ್ ಲವ್ ಲೈಫ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಮೇ ಬಿ ಒಂದು ಹೊಸದಾಗಿರುವಂತ ಆಫರ್ ಬರ್ಬೋದು, ಒಂದು ಹೊಸ ಪ್ರೊಫೈಲ್ ಬರ್ಬೋದು. ಈಗ ಮದುವೆ ಆಗದಿರೋರಿಗೆ, ಸಿಂಗಲ್ಸ್ ಆಗಿರೋರಿಗೆ ಅದ್ರಲ್ಲೂ ಒಳ್ಳೆಯ ನ್ಯೂಸ್ ಇದೆ ಅಂತ ಹೇಳ್ತೀನಿ. 6 of cups ಬಂದಿರೋದ್ರಿಂದ ನೀವು ಇಷ್ಟಪಡುವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ನೀವು ಮಿಸ್ ಮಾಡುವಂತ ಜನರನ್ನ ಹೋಗಿ ಮೀಟ್ ಮಾಡ್ತೀರಾ. ಅವ್ರು ನಿಮ್ ಸ್ಕೂಲ್ ಮೇಟ್ಸ್ ಆಗಿರ್ಬೋದು, ಕಾಲೇಜ್ ಮೇಟ್ಸ್ ಆಗಿರ್ಬೋದು. ಆ ತರದ ಒಂದು ಅನುಭವನ ಮತ್ತೆ ನೀವು ಸೃಷ್ಟಿ ಮಾಡ್ಕೊಳ್ತೀರಾ. ಹೆರೋಫನ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಡ್ವೈಸ್ ಕೂಡ ತಗೊಳ್ತೀರಾ ಜನರಿಂದ. ಅದರಿಂದಾನೇ ನೀವು ಮಿಸ್ಟೇಕ್ಸ್ ನ ಮಾಡೋದಿಲ್ಲ, ಅದರಿಂದಾನೇ ಅವಾಯ್ಡ್ ಮಾಡ್ತೀರಾ. ಮೇಜರ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ತೀರಾ ಆ ಒಂದು ಕಾರಣಕ್ಕೇನೆ. ಯಾಕಂದ್ರೆ ನಿಮ್ಮ ಬಳಿ ಒಳ್ಳೊಳ್ಳೆ ಅಡ್ವೈಸ್, ಸಜೆಷನ್ಸ್, ಫೀಡ್ಬ್ಯಾಕ್ ಕೊಡುವಂತ ಜನರಿದ್ದಾರೆ. ಅದು ಕೆಲವರೇನೆ, ಅಫ್ಕೋರ್ಸ್ 2-3 ಜನ ಇದ್ದಾರೆ, ಆದ್ರೆ ಅವ್ರು ನಿಮ್ಗೆ ಬೆಸ್ಟ್ ಗೈಡೆನ್ಸ್ ನ ಕೊಡ್ತಾರೆ. ಆ ಜನರ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಅದರಿಂದ ನಿಮ್ ಲೈಫ್ ಕೂಡ ಅಷ್ಟೇ ಸ್ಮೂತ್ ಅಂಡ್ ತುಂಬಾ ಅಮೇಝಿಂಗ್ ಆಗಿ ಹೋಗುತ್ತೆ. 2 of cups ಬಂದಿರೋದ್ರಿಂದ ನಾನು ಆಗ್ಲೇ ಹೇಳಿದಾಗೆ ಸಿಂಗಲ್ಸ್ ಆಗಿರೋರಿಗೆ ಒಂದು ಒಳ್ಳೆಯ ಪ್ರೊಫೈಲ್ ಬರೋದು, ಎಂಗೇಜ್ಮೆಂಟ್, ಮ್ಯಾರೇಜ್, ಈ ತರದ್ದು ಒಳ್ಳೊಳ್ಳೆ ಚೇಂಜಸ್ ನ ವಿತಿನ್ 6 months ನೀವು ನೋಡ್ತೀರಾ. ಮದುವೆ ಆಗಿರೋರ್ಗೂ ಕೂಡ ಮೇ ಬಿ ಅವ್ರು ಒಳ್ಳೆಯ ಒಂದು ಟ್ರಾವೆಲ್ ಮಾಡೋದು ಜೊತೆಗೆ, ಅಥವಾ ಲಾಂಗ್ ಡ್ರೈವ್ ಹೋಗೋದು, ಅಥವಾ ಮೇ ಬಿ ನಾನೇನ್ ನೋಡ್ತಿದ್ದೀನಿ ಅಂದ್ರೆ ಒಂದು ಒಳ್ಳೆಯ ಇಂಟಿಮೇಟ್ ಟೈಮ್ ನ ಸ್ಪೆಂಡ್ ಮಾಡೋದು. ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಸಿಂಗಲ್ಸ್ಗೆ ಮತ್ತು ಮ್ಯಾರಿಡ್ ಪೀಪಲ್ಗೂ ಕೂಡ. ಅಂದ್ರೆ ಅವರು ಅನ್ಕೊಳ್ಳೋದಕ್ಕಿಂತ ಬೆಸ್ಟ್ ಆಗಿ ಅವರ ರಿಲೇಶನ್ಶಿಪ್ ಇರುತ್ತೆ. ಮತ್ತು ಕಿಂಗ್ ಆಫ್ ಪ್ಯಾಂಟಕಲ್ಸ್ ಬಂದಿರೋದ್ರಿಂದ ನಾನು ಆಗ್ಲೇ ಹೇಳಿದೀನಿ, 6th month ಒಳಗಡೆ ನೀವು ತಗೊಳ್ಳುವಂಥದ್ದು ಏನೇನಿದೆ ಆಸೆಗಳು, ಅದನ್ನೆಲ್ಲ ನೀವು ಪೂರೈಸ್ಕೊಂಡಿರ್ತೀರಾ. ಮತ್ತು ವರ್ಕೋಹಾಲಿಕ್ ಕೂಡ ಆಗಿರ್ತೀರಾ. ಯಾಕಂದ್ರೆ ಅಷ್ಟು ಕೆಲಸನೂ ಇರುತ್ತೆ, ಅಷ್ಟೇ ಹಣನೂ ಬರ್ತಿರುತ್ತೆ, ಅಷ್ಟು ಬ್ಯುಸಿ ಲೈಫ್ ಆಗಿರುತ್ತೆ. ಆ ಬ್ಯುಸಿ ಲೈಫಲ್ಲೂ ನಿಮ್ಗೆ ಏನೇನ್ ಬೇಕು, ನಿಮ್ಮ ಆಸೆಗಳೇನಿದೆ ಅದನ್ನೆಲ್ಲ ನೀವು ಪೂರೈಸ್ಕೊಂಡು ಹೋಗ್ತೀರಾ. ಏನಾದ್ರೂ ನಿಮ್ಗೆ ಪೇಂಟಿಂಗ್ ನಲ್ಲಿ ಆಸಕ್ತಿ ಇದೆ ಅಂದ್ರೆ ಅದನ್ನು ಕೂಡ ನೀವು 6 months ಮಾಡ್ಬೋದು. ಪೇಂಟಿಂಗ್ ನ ಸೆಲ್ ಮಾಡೋದು, ಏನಾದ್ರೂ ಆತರ ಐಡಿಯಾಸ್ ಇದೆ ಅಂದ್ರೆ ನೀವು ಅದಕ್ಕೂ ಕೂಡ ಒಂದು ಪ್ರಾಜೆಕ್ಟ್ ಆಗಿ ತಗೋಬಹುದು. ಅಬಂಡೆನ್ಸ್ ಬಂದಿರೋದ್ರಿಂದ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಎಷ್ಟಿದ್ರು ಸಾಲಲ್ಲ ಅನ್ನುವಂತ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೊಂಡ್ಬೇಡಿ. ಏಕೆಂದ್ರೆ ಈಗ ಆ ಹಣನೂ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಬೇಕು, ಒಳ್ಳೆ ವಿಷಯಕ್ಕೆ ನಾವು ಹಾಕ್ಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಒಂದು ದುಡ್ಡು ಬಂದಿದೆ, ಆದ್ರೆ ಇಲ್ಲಿ ಕುಡಿತಾ ಇದ್ದಾನ ಆತ, ನೀವು ನೋಡಬಹುದು. ಸೊ ಹಣನ ಒಳ್ಳೇದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಈಕೆ ತನ್ನ ಮನೆಗೋಸ್ಕರ ಏನೋ ಮಾಡ್ತಾ ಇದ್ದಾಳೆ. ಸೊ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋದು ನಿಮಗ್ ಗೊತ್ತಿರ್ಬೇಕು. ಹಣದ ವಿಷಯವಾಗಿ ಹಣ ಬಂತು ಅಂದ ತಕ್ಷಣ ಅನ್ನೆಸೆಸರಿಯಾಗಿ ಖರ್ಚು ಮಾಡುವ ಚಾನ್ಸಸ್ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದನ್ನ ಒಳ್ಳೆಯ ನಿಮ್ಮ ಉದ್ದೇಶಗಳಿಗೆ ಬಳಸಿ. ಯಾಕಂದ್ರೆ ಹಣನು ಲಕ್ಷ್ಮಿ ಅಂತೀವಲ್ವಾ, ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ತೀರಾನೇ ಕೇರ್ಲೆಸ್ ಆಗಿ ಸ್ಪೆಂಡ್ ಮಾಡಿದಾಗ ಲಕ್ಷ್ಮಿ ನಮ್ಮ ಕೈನಲ್ಲಿ ನಿಲ್ಲೋದಿಲ್ಲ. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಡು ರೆಸ್ಪೆಕ್ಟ್ ಮಾಡಿ ಮತ್ತು ರೆಸ್ಪಾನ್ಸಿಬಲ್ ಆಗಿ ಖರ್ಚು ಮಾಡಿ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಬಿಕಾಸ್ ಅಬಂಡೆನ್ಸ್ ಬಂದಿದೆ, ಹಣ ಇದೆ, ಯೋಚನೆ ಮಾಡಿ ಖರ್ಚು ಮಾಡ್ಬೇಕಾಗತ್ತೆ ಅಷ್ಟೇ. ದಟ್ ಈಸ್ ಜಸ್ಟ್ ಅ ರಿಮೈಂಡರ್. ಐ ನೋ ನೀವು ಅದನ್ನ ಮಾಡ್ತೀರಾ ಅಂತ, ಆದ್ರೂ ಒಂದು ರಿಮೈಂಡರ್ ಒಂದು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ ಅಷ್ಟೇ. I hope this video was helpful. Take care. Namaskara. Thank you.